ಕರ್ನಾಟಕ ರಾಜ್ಯದ ಪೊಲೀಸು ರಾಜ್ಯದ ಆಡಳಿತ ಯಾವ ಮಟ್ಟಕ್ಕೆ ಇವತ್ತು ಬಂದು ಇಳಿದಿದೆ ಅಂದ್ರೆ, ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನ, ಇಲ್ಲಿಂದ ನಾವು ಹೋಗುವಾಗ ರಿಂಗ್ ರೋಡ್ ಅಲ್ಲಿ ಮಣಿಪಾಲ್ ಆಸ್ಪತ್ರೆ ಏನ್ ಬರುತ್ತೆ, ಅಲ್ಲಿಂದ ಬೆಲ್ವಟ್ಟ ಅನ್ನೋ ಒಂದು ಗ್ರಾಮ ರಿಂಗ್ ರೋಡ್ ಅಲ್ಲೇ ನಿನ್ನೆ ಮಹಾರಾಷ್ಟ್ರದ ಡ್ರಗ್ ಎನ್ಫೋರ್ಸ್ಮೆಂಟ್ ಅವರು ಬಂದು ಒಂದು ಫ್ಯಾಕ್ಟರಿಯನ್ನ ರೇಡ್ ಮಾಡ್ತಾರೆ. ಈ ಫ್ಯಾಕ್ಟರಿ ಮುಂಭಾಗ ಒಂದು ಕಾರ್ ಸರ್ವಿಸ್ ಸೆಂಟರ್ ಇರುತ್ತೆ, ಕಾರ್ ವಾಷಿಂಗ್ ಸೆಂಟರ್ ಇರುತ್ತೆ. ಹಿಂಭಾಗದಲ್ಲಿ ಒಂದು MDMA ಅಥವಾ ಎಕ್ಸ್ಟಸಿ ಅಂತ ಏನು ಒಂದು ಸಿಂಥೆಟಿಕ್ ಡ್ರಗ್ ಏನ್ ಬರುತ್ತೆ, ಆ ಸಿಂಥೆಟಿಕ್ ಡ್ರಗ್ ಅನ್ನ ಮಹಾರಾಷ್ಟ್ರದ ಡ್ರಗ್ ಎನ್ಫೋರ್ಸ್ಮೆಂಟ್ ಅವರು ಮುಂಬೈಯಿಂದ ಬಂದು ಮಹಾರಾಷ್ಟ್ರ ಪೊಲೀಸ್ ಅವರು ಮೈಸೂರು ಸಿಟಿಯಲ್ಲಿ ನಿನ್ನೆ ಈ ಒಂದು ಫ್ಯಾಕ್ಟರಿಯನ್ನ ಬಸ್ಟ್ ಮಾಡುವಂತ ಒಂದು ಪ್ರಕರಣವನ್ನ ನಿನ್ನೆ ಮಾಧ್ಯಮ ಮಿತ್ರರು ರಾಜ್ಯದ ಜನತೆ ಮುಂದೆ ತಂದಿಟ್ಟಿರುವಂಥದ್ದು. ತಾವೆಲ್ಲ ನೋಡ್ತಾ ಇದ್ದೀರಾ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ 2023ನೇ ಇಸ್ವಿ ಸೆಪ್ಟೆಂಬರ್ ಅಲ್ಲಿ ಮಂಗಳೂರಿನ ಪೋರ್ಟ್ಗಳಲ್ಲಿ ಸೀಜರ್ ಸ್ಟಾರ್ಟ್ ಆಗಿರೋದ್ರಿಂದ ಹಿಡಿದು ಇತ್ತೀಚೆಗೆ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಮತ್ತೊಮ್ಮೆ ಅದೊಂದು ಕಳಂಕಕಾರಿ ವಿಷಯ. ಒಂದು ರಾಷ್ಟ್ರೀಯ ಪಕ್ಷದ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಅಧ್ಯಕ್ಷರು, ಕಾಂಗ್ರೆಸ್ ಅಲ್ಲಿ ಏನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಂತ ಏನ್ ಕರೀತಾರೆ ಅಂತವರು, ಮುಂಬೈ ಪೊಲೀಸ್ ಅವರು ಕಲಬುರಗಿ ಬ್ಲಾಕ್ ಅಧ್ಯಕ್ಷರನ್ನ ಲಿಂಗರಾಜು ಇವರನ್ನ ಮುಂಬೈ ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರೆ. ಇವ್ರು ಯಾರ್ಗ ಆತ್ಮೀಯರು ಯಾರ್ಗ ಆಪ್ತರು ನಾನೇನೋ ಬಿಡಿಸಿ ಹೇಳಂಗಿಲ್ಲ, ಈಗಾಗಲೇ ರಾಜ್ಯದ ಜನತೆಗೆ ಗೊತ್ತಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಸಿಗಾಕೊಳ್ಳುವಂತ ಈ ಡ್ರಗ್ ಬಸ್ಟಿಂಗ್, ಡ್ರಗ್ ಪೆಡ್ಲಿಂಗ್ ಕೇಸು ಅದೇ ಮುಂಬೈ ಪೊಲೀಸ್ ಅವರು ಇವತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರ ತವರು ಜಿಲ್ಲೆ, ಅಲ್ಲಿರುವಂತ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಿಗಾಕೊಳ್ಳುವಂತ ಕೇಸಲ್ಲಿ ಇವತ್ತು ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರಲ್ಲಿ ಆ ಡ್ರಗ್ ಪೆಡ್ಲಿಂಗ್ ಆಗ್ತಾ ಇದ್ದ ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮೈಸೂರು ಅಂತ ಇವತ್ತು ಒಂದು ಕಳಂಕ ನಮ್ಮ ರಾಜ್ಯಕ್ಕೆ ಬಂದಿರುವಂತದ್ದು. ಪೊಲೀಸ್ ವ್ಯವಸ್ಥೆ ಏನ್ ಮಾಡ್ತಾ ಇದೆ, ನಾರ್ಕೋಟಿಕ್ಸ್ ವ್ಯವಸ್ಥೆ ಏನ್ ಮಾಡ್ತಾ ಇದೆ, 2024ರಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಒಂದು ಸಭೆಯನ್ನ ಕರೆದು ಒಂದು ಆಪ್ ಅನ್ನ ಮಾಡಿದೀವಿ, ಡ್ರಗ್ ಪೆಡ್ಲಿಂಗ್ ಬಗ್ಗೆ ಡ್ರಗ್ ಫ್ರೀ ಕರ್ನಾಟಕ ಅಂತ ಒಂದು ಆಪ್ ಮಾಡಿದೀವಿ, ಯಾರಾದ್ರೂ ಏನಾದ್ರೂ ಮಾಹಿತಿ ಹಂಚ್ಕೊಬಹುದು ಅಂತ 2024ರಲ್ಲಿ ಆಪ್ ಲಾಂಚ್ ಮಾಡಿದ್ರು. ಇದುವರೆಗೂ ಆಪ್ಗೂ ಪ್ರೋಗ್ರೆಸ್ ಇಲ್ಲ, ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ಗೂ ಪ್ರೋಗ್ರೆಸ್ ಇಲ್ಲ. ರಾಜ್ಯದ ಪೊಲೀಸ್ ವ್ಯವಸ್ಥೆ ಸುವ್ಯವಸ್ಥೆ ಬಗ್ಗೆ ನಾನೇನು ಬಿಡಿಸಿ ಹೇಳಂಗಿಲ್ಲ. ಪ್ರತಿ ದಿನ ಮಾಧ್ಯಮ ಮಿತ್ರರು ತಾವೇ ನೋಡ್ತಾ ಇದ್ದೀರಾ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಇವತ್ತು ಅಂತ.